ಬನ್ನಿ ಈಗ ಕುಂಭಕೋಣಂ ಕಡಪ್ಪ ಹೇಗೆ ನಾವು RVR ಕೇಟರರ್ಸ್ ಅಲ್ಲಿ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಹೆಸರುಬೇಳೆ ಒಂದು 150 ಗ್ರಾಮ್ ಅಷ್ಟು ನಾನು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ಒಂದು 4 ಆಲೂಗೆಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಕ್ಯೂಚಿಟ್ಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರೊಳಗೆ ಒಂದು ಮಸಾಲೆ ರುಬ್ಕೋಬೇಕು. ಆ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾವು ಇದನ್ನ ಮಿಕ್ಸಿಯಲ್ಲಿ ನೈಸಿಗೆ ಗಂಧದ ಥರ ಈಗ ರುಬ್ಕೊಂಬಂದು ಇದಕ್ಕೆ ಸೇರಿಸ್ಕೋಬೇಕು. ರುಬ್ಕೊಂಬೋಣ. ಈಗ ನಾವು ರುಬ್ಬಿರೋವಂಥ ಮಸಾಲೆ, ಈ ಮಸಾಲೆ ಏನೋ ಇದಕ್ಕೆ ಸೇರಿಸ್ಕೊಳ್ಳೋಣ. ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ನೋಡಿ, ಈ ಹದಕ್ಕೆ ಇದು ಬರಬೇಕಿದು. ಕುಂಭಕೋಣಂ ಕಡಪ್ಪ ಘಮ ಘಮ ಅಂತ ರೆಡಿಯಾಗಿದೆ. ನೋಡಿ, ಈ ಥರ ನಾನು ಪೂರಿ ಇಟ್ಟು ಕಲ್ಸ್ಕೊಂಬಂದಿದ್ದೀನಿ. ಬಿಸಿ ಬಿಸಿ ಪೂರಿಯನ್ನು ಈಗ ಹಾಕೊಂಬರೋಣ. ನೋಡಿ, ಒಳ್ಳೆ ಗರಿಗರಿಯಾದಂಥ ಪೂರಿ ಚೆನ್ನಾಗಿ ಉಬ್ಬಿದೆ. ನೋಡಿ, ಬಿಸಿ ಬಿಸಿಯಾಗಿ ಒಳ್ಳೆ ಘಮ ಘಮ ಅಂತಿರೋ ರುಚಿಯಾಗಿರುವಂಥ ಕುಂಭಕೋಣಂ ಕಡಪ್ಪ ರೆಡಿಯಾಗಿದೆ. ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ನಮ್ಮ ಕಾರ್ಯಕ್ರಮದಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಫೋನ್ ಮಾಡಿ ಫಂಕ್ಷನ್ಗಳಿಗೆ ಹೋದಾಗ, ಸರ್ ನೀವು ಗ್ರೇವಿಗಳ ವೆರೈಟಿ ತೋರಿಸ್ತೀನಿ ಅಂದರೆ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರು. ಇವಾಗ ಒಂದು ಗ್ರೇವಿ ತೋರಿಸ್ತಿದ್ದೀನಿ. ಇದು ತಮಿಳ್ನಾಡು ಸ್ಪೆಷಲ್ಲು ಕುಂಭಕೋಣಂ ಕಡಪ ಅಂಥೇಳಿ ನಮ್ಮ RVR ಅಲ್ಲಿ ಸಿಕ್ಕಾಬಡೆ ಫೇಮಸ್ ಆಗಿದೆ. ಪೂರಿಗೆ ಬರೀ ಪನ್ನೀರ್ ಬಟರ್ ಮಸಾಲ, ವೆಜ್ ಕಡಾಯಿ, ವೆಜ್ ಹೈದರಾಬಾದಿ ಬರೀ ಇದೇ ಥರ ಕೇಳಿ ಬೇಜಾರಾಗಿರೋರಿಗೆ ಕುಂಭಕೋಣಂ ಕಡಪ್ಪ ಮಾಡಿ ಪೂರಿ ಜೊತೆಗೆ ತಿಂದರೆ ಇನ್ನೂ ಒಳ್ಳೆ ಸೂಪರ್ ರುಚಿ ಅನಿಸುತ್ತೆ, ಹೊಸ ರುಚಿ ಅನಿಸುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಕುಂಭಕೋಣಂ ಕಡಪ್ಪ ಪೂರಿ ಜೊತೆಗೆ ಅಥವಾ ಇಡ್ಲಿ ಜೊತೆಗೆ, ಖಾಲಿ ದೋಸೆ ಜೊತೆಗೆ ಹೇಗೆ ರುಚಿಯಾಗಿರುತ್ತೆ, ಹೇಗೆ ನಾವು RVR ಕೇಟರರ್ಸಲ್ಲಿ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ ನೋಡಿ. ಸ್ನೇಹಿತರೆ, ಈ ಕುಂಭಕೋಣಂ ಕಡಪ್ಪ ಮಾಡೋದಕ್ಕೆ ಹೆಸರುಬೇಳೆ ಒಂದು 150 ಗ್ರಾಮ್ ಅಷ್ಟು ನಾನು ಚೆನ್ನಾಗಿ ಅರಿಶಿನ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆಯೇ ಆಲೂಗೆಡ್ಡೆ ಒಂದು 4 ಆಲೂಗೆಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಕ್ಯೂಚಿಟ್ಕೊಂಡಿದ್ದೀನಿ. ತುಂಬ ಕ್ಯೂಚಬಾರ್ದು, ಸ್ವಲ್ಪ ಗಟ್ಟಿ ಹಂಗಂಗೂ ಇರಬೇಕು, ಆ ಥರ ಕ್ಯೂಚ್ಕೊಂಡು ಇಟ್ಕೊಂಡಿದ್ದೀನಿ. ಹೆಸರುಬೇಳೆ 150 ಗ್ರಾಮ್ ಅಷ್ಟು ಹಾಗೂ 4 ಆಲೂಗೆಡ್ಡೆ ಸಪ್ರೇಟ್ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಶುರು ಮಾಡೋಣ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ವಿಟಮಿನ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಇದು ಮಾಡಿದ್ದಾರೆ. ಅದಕ್ಕೆ ಸ್ನೇಹಿತರೆ, ಮೊದಲಿಗೆ ಒಂದು 2 ಚಮಚ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ 1 ಚಮಚದಷ್ಟು ಸಾಸಿವೆ ಹಾಕೋಣ. ಸ್ನೇಹಿತರೆ, ಸಾಸಿವೆ ಚೆನ್ನಾಗಿ ಸಿಡಿದ ನಂತರ 1 ಚಮಚ ಸೋಂಪು, ಒಂದು 4 ಲವಂಗ, ಒಂದೇ ಒಂದು ಸ್ಟಾರ್ ಹೂವು, ಸ್ವಲ್ಪ ಚಕ್ಕೆ, ಸ್ವಲ್ಪ ಪಲಾವ್ ಎಲೆ, ಇಷ್ಟನ್ನು ಈಗ ನಾನೀಗ ಒಗ್ಗರಣೆಗೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಈರುಳ್ಳಿಯನ್ನು ನೈಸ್ ಹಚ್ಕೊಂಬಂದಿದ್ದೀನಿ. ಈಗ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 2 ಟೊಮೆಟೊ ನೈಸ್ ಹಚ್ಕೊಂಬಂದಿದ್ದೀನಿ. ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. 1 ಚಿಟಿಕೆ ಅರಿಶಿಣ, ಹಾಗೆ ಖಾರಕ್ಕೆ ಒಂದು 7-8 ಹಸಿಮೆಣಸಿನ್ಕಾಯಿನ ಸೀಳ್ಕೊಂಡು ತೊಗೊಂಬಂದು ಇದನ್ನು ಕೂಡ ಈಗ ಇದಕ್ಕೆ ಹಾಕೋಣ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸಣ್ಣ ಕಾವಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಅಷ್ಟರೊಳಗೆ ಒಂದು ಮಸಾಲೆ ರುಬ್ಕೋಬೇಕು. ಆ ಮಸಾಲೆ ರುಬ್ಕೊಳ್ಳೋದಕ್ಕೆ ಹಸಿ ಕಾಯಿ ತುರಿ ಅಂದರೆ ಅರ್ಧ ಹೋಳು ಹಸಿ ಕಾಯಿ ತುರಿಯನ್ನು ತೊಗೊಳ್ತಾ ಇದ್ದೀನಿ. 1 ಮುಷ್ಟಿಯಷ್ಟು ಗೋಡಂಬಿ. ಇದು ಒಳ್ಳೆ ಗೋಡಂಬಿ ನಿಮಗೆ ಒಳ್ಳೆ ಫ್ಲೇವರು, ಥಿಕ್ನೆಸ್ಸು ಮತ್ತು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಈ ಕುಂಭಕೋಣಂ ಕಡಪ್ಪಾಗೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅರ್ಧ ಹೋಳು ಹಸಿ ಕಾಯಿ ತುರಿ, ಅದ್ರ ಜೊತೆಗೆ 1 ಮುಷ್ಟಿಯಷ್ಟು ಗೋಡಂಬಿ, ಹಾಗೆಯೇ 2 ಚಮಚದಷ್ಟು ಗಸಗಸೆ ನಿಮಗೆ ಒಳ್ಳೆ ಫ್ಲೇವರ್ ಹಾಗೆ ಕ್ರೀಮಿ ಟೆಕ್ಸ್ಚರನ್ನು ಕೊಡುತ್ತೆ ಇದಕ್ಕೆ. ಅದಕ್ಕೋಸ್ಕರ ನಾವು ಇದನ್ನು ಮಿಕ್ಸಿಯಲ್ಲಿ ನೈಸಿಗೆ ಗಂಧದ ಥರ ಈಗ ರುಬ್ಕೊಂಬಂದು ಇದಕ್ಕೆ ಸೇರಿಸ್ಕೋಬೇಕು. ರುಬ್ಕೊಂಬೋಣ. ಈಗ ಸ್ನೇಹಿತರೆ, ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಸಮಯದಲ್ಲಿ 1 ಚಮಚದಷ್ಟು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಚಮಚದಷ್ಟು ಶುಂಠಿ ಪೇಸ್ಟನ್ನು ಕೂಡ ಹಾಕೋಣ. ಸ್ನೇಹಿತರೆ ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈ ಚೆನ್ನಾಗಿ ಫ್ರೈ ಆದಮೇಲೆ 1 ಚಮಚದಷ್ಟು ಗರಂ ಮಸಾಲವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿಯನ್ನು ಕೂಡ ಇದಕ್ಕೆ ಹಾಕೋಣ. 2 ಹಾಕೊಂಡ್ಮೇಲೆ ನಾವು ರುಬ್ಬಿರೋವಂಥ ಮಸಾಲೆ, ಕಾಯಿ, ಗಸಗಸೆ, ಗೋಡಂಬಿಯನ್ನು ರುಬ್ಕೊಂಬಂದವಲ್ಲ, ಈ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, ಈಗ ರುಬ್ಬಿರೋವಂಥ ಮಸಾಲೆ ಜೊತೆಗೆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೇಯಿಸಿರೋವಂಥ ಹೆಸರುಬೇಳೆ, ನಾನು 150 ಗ್ರಾಮು ಹೆಸರುಬೇಳೆ ತೊಗೊಂಡು ಅದಕ್ಕೆ ಅರ್ಧ ಲೀಟ್ರ್ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಬಂದಿದ್ದೀನಿ ಅರಿಶಿನ ಹಾಕಿ. ಈಗ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಈಗ ನಾವು ಬೇಯಿಸಿದಂಥ ಬೇಳೆ, ರುಬ್ಬಿದಂಥ ಮಸಾಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ, ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿದ್ದೀವಲ್ಲ, ಎಲ್ಲ ಇವಾಗ ಒಂದು ಹದಕ್ಕೆ ಕುದೀತಾ ಬರ್ತಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕೋಣ. ಉಪ್ಪನ್ನು ಹಾಕಿದ ಮೇಲೆ
ಉರಿಯನ್ನು ಕಮ್ಮಿ ಮಾಡಿ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ನೋಡಿ ಈ ಹದಕ್ಕೆ ಇದು ಬರಬೇಕಿದು. ಇದು ಬರ್ತಿದ್ದಂಗೆ ನಾವು ಬೇಯಿಸಿದಂಥ ಆಲೂಗೆಡ್ಡೆಯನ್ನು ಈಗ ಇದಕ್ಕೆ ಸೇರಿಸ್ಕೋಣ. ನೋಡಿ ಈ ಥರ ಬೇಯಿಸಿದಂಥ ಆಲೂಗೆಡ್ಡೆಯನ್ನು ಈ ಥರ ಉಡಿ ಮಾಡಿ ಸೇರಿಸ್ಕೊಂಬೋಣ. ಒಂದು 4 ಆಲೂಗೆಡ್ಡೆಯನ್ನು ನೋಡಿ ಇದನ್ನು ಈಗ ಆಲೂಗೆಡ್ಡೆ ಎಲ್ಲ ಹಾಕಿ ಈ ಥರ ಚೆನ್ನಾಗಿ ಇದು ಮಿಕ್ಸ್ ಮಾಡಿಬಿಟ್ಟು ಸ್ನೇಹಿತರೆ ನೋಡಿ ಇದು ಚೆನ್ನಾಗಿ ಹದವಾಗಿ ಆಲೂಗೆಡ್ಡೆ ಎಲ್ಲ ಹಾಕಿದ್ಮೇಲೆ ಒಂದು ಹದವಾಗಿ ಒಂದು 2 ನಿಮಿಷ ಕುದ್ರೆ ಸಾಕು. ಸುಮಾರು ಹೊತ್ತು ಕುದಿಯೋ ಅವಶ್ಯಕತೆ ಇಲ್ಲ. ಇದು ಕುಂಭಕೋಣಂ ಕಡಪ್ಪ ಘಮ ಘಮ ಅಂತ ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಬಿಸಿ ಬಿಸಿಯಾಗಿ ಪೂರಿ ಮಾಡಿಕೊಂಡು ರುಚಿ ನೋಡೋಣ. ಬನ್ನಿ ಈಗ ಸ್ಟವ್ ಆಫ್ ಮಾಡೋಣ. ಮೇಲ್ಗಡೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಸ್ನೇಹಿತರೆ ನೋಡಿ ಬಿಸಿ ಬಿಸಿಯಾಗಿ ಒಳ್ಳೆ ಘಮ ಘಮ ಅಂತಿರೋ ರುಚಿಯಾಗಿರೋವಂಥ ಕುಂಭಕೋಣಂ ಕಡಪ್ಪ ರೆಡಿಯಾಗಿದೆ. ಇಡ್ಲಿ ಜೊತೆ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಆದರೆ ಇವತ್ತು ಪೂರಿ ಜೊತೆ ಟ್ರೈ ಮಾಡೋಣ, ಇನ್ನೂ ಚೆನ್ನಾಗಿರುತ್ತೆ. ಪೂರಿ ಜೊತೆ ಜನರಲಾಗಿ ಏನು ಮಾಡ್ತೀವಿ, ಪನ್ನೀರ್ ಬಟರ್ ಮಸಾಲ, ವೆಜ್ ಕಡಾಯಿ, ಪನ್ನೀರ್ ಕಡಾಯಿ, ಕೊಲ್ಲಾಪುರಿ, ವೆಜ್ ಹೈದ್ರಾಬಾದಿ ಈ ಥರದ್ದೆಲ್ಲ ಟ್ರೈ ಮಾಡ್ತಿದ್ದೀವಲ್ಲ. ಈ ತಮಿಳ್ನಾಡು ಸ್ಟೈಲು ಕುಂಭಕೋಣಂ ಕಡಪ್ಪ ಒಂದ್ಸಲಿ ಟ್ರೈ ಮಾಡಿ ನೋಡಿ, 100% ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈಗ ಪೂರಿ ಹಿಟ್ಟನ್ನು ಕಲಿಸ್ಕೊಳ್ಳೋದು ನಾವು ಹೇಗೆ ಅಂತ ಹೇಳಿದ್ರೆ ನೋಡಿ ಈ ಥರ ನಾನು ಪೂರಿ ಹಿಟ್ಟು ಕಲಿಸ್ಕೊಂಬಂದಿದ್ದೀನಿ. ಈ ಥರ ಕಲಿಸ್ಕೊಂಡು ಈ ಥರ ನಾವು ಕಟ್ ಮಾಡ್ಕೊಂಡು ಬಂದಿರ್ತೀವಿ. ಕಲಿಸ್ಕೊಳ್ಳೋವಾಗ ಪೂರಿ ಹಿಟ್ಟನ್ನು 1 kg ಗೋಧಿ ಹಿಟ್ಟಿಗೆ 100 ಗ್ರಾಮ್ ಅಷ್ಟು ಚಿರೋಟ್ ರವೆ, 1 kg ಗೋಧಿ ಹಿಟ್ಟಿಗೆ 100 ಗ್ರಾಮ್ ಚಿರೋಟ್ ರವೆ, 1-2 ಚಮಚದಷ್ಟು ಸಕ್ಕರೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 50 ಗ್ರಾಮ್ ಆಯಿಲ್ಲು ಹಾಕಿ ನೀರು ಹಾಕಿ ಹದವಾಗಿ ಕಲಿಸ್ಕೊತೀವಿ. ಪೂರಿ ಹಿಟ್ಟು ಜನರಲಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸಿದ್ರೆ ಪೂರಿ ಚೆನ್ನಾಗಿ ಉಬ್ಬು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಗಟ್ಟಿಯಾಗಿ ಕಲಿಸ್ಕೊತೀವಿ. ನೋಡಿ ಹಿಂಗೆ ಮುಟ್ಟು ನೋಡಿದ್ರೆ ಚಪಾತಿ ಹಿಟ್ಟಿಗಿಂತ ನಿಮಗೆ ಗಟ್ಟಿ ಇರಬೇಕು. ಚಪಾತಿ ಹಿಟ್ಟು ಸಾಫ್ಟಾಗಿದ್ದರೆ ಸಾಫ್ಟಾಗಿ ಬರುತ್ತೆ ಚಪಾತಿ, ಪೂರಿ ಹಿಟ್ಟು ಗಟ್ಟಿ ಇದ್ದರೆ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ ಈಗ ಬಿಸಿ ಬಿಸಿ ಪೂರಿಯನ್ನು ಈಗ ಹಾಕೊಂಬರೋಣ. ನೋಡಿ ಒಳ್ಳೆ ಗರಿಗರಿಯಾದಂಥ ಪೂರಿ ಚೆನ್ನಾಗಿ ಉಬ್ಬಿದೆ. ಪೂರಿ ಜೊತೆಗೆ ನಾವು ಕುಂಭಕೋಣಂ ಕಡಪ್ಪ ರೆಡಿಯಾಗಿದೆ, ಬಿಸಿ ಬಿಸಿ ಆದಂಥ ಕುಂಭಕೋಣಂ ಕಡಪ್ಪ. ಈಗ ಇದನ್ನು ಹಾಕೋಣ ಪೂರಿ ಜೊತೆಗೆ. ನೋಡಿ ಈ ಥರ ನೋಡಿ ಸ್ನೇಹಿತರೆ, ಒಳ್ಳೆ ಗರಿಗರಿ ಸಾಫ್ಟ್ ಆದಂಥ ಪೂರಿ ಜೊತೆಗೆ ಈ ಥರ ಚೆನ್ನಾಗಿ ಸ್ವಲ್ಪ ಆಲೂಗೆಡ್ಡೆ ಅದು ಎಲ್ಲ ಗ್ರೇವಿ ಎಲ್ಲ ಜೊತೆಗೆ ಹೊಂದ್ಕೊಂಡಿರುತ್ತಲ್ಲ ಅದನ್ನು ತೊಗೊಂಡು ರುಚಿ ನೋಡೋಣ. ತುಂಬ ಚೆನ್ನಾಗಿದೆ, ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಇದೆ. ಆಲೂಗೆಡ್ಡೆ ಬಿಟ್ಟಿರೋ ಕ್ರೀಮು ಮತ್ತು ಅದ್ರ ಜೊತೆಗೆ ನಾವು ಗಸಗಸೆ ಕಾಯಿ ಎಲ್ಲ ಗೋಡಂಬಿ ಎಲ್ಲ ರುಬ್ಬ ಹಾಕಿದ್ವಲ್ಲ ಅದೊಂದು ಕ್ರೀಮಿ ಟೆಕ್ಸ್ಚರು, ಒಳ್ಳೆ ಸೋಂಪಿನ ಫ್ಲೇವರು, ಖಾರಕ್ಕೆ ಹಸಿಮೆಣಸಿನ್ಕಾಯಿ ಮಧ್ಯ ಮಧ್ಯ ಟೊಮೆಟೊ ಈರುಳ್ಳಿ ಎಲ್ಲ ತುಂಬ ಒಳ್ಳೆ ರುಚಿ ಕೊಡ್ತಿದೆ. 100% ಎಲ್ಲರಿಗೂ ಇಷ್ಟ ಆಗುತ್ತೆ ನಂಬಿಕೆ ನನಗಿದೆ. ಇದನ್ನು ಬರೀ ಪೂರಿ ಜೊತೆ ಅಲ್ಲ, ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಖಾಲಿ ದೋಸೆ, ಬೆಣ್ಣೆ ಖಾಲಿ ದೋಸೆ ಜೊತೆಗಂತೂ ಒಳ್ಳೆ ರುಚಿ ಕೊಡುತ್ತೆ ಇದು. ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳು ಪೂರಿ ಜೊತೆಗೆ ಬರೀ ಪನ್ನೀರ್ ತಿಂದು ಬೇಜಾರಾಗಿದ್ದರೆ RVR ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ. ಈ ಥರ ಸ್ಪೆಷಲ್ ಐಟಮ್ಗಳನ್ನ ನಿಮ್ಮ ಕಾರ್ಯಕ್ರಮದಲ್ಲಿ ಮಾಡಿ ಇನ್ನೂ ಹೆಚ್ಚು ಸಕ್ಸಸ್ ಆಗೋ ಥರ ನಾವು ಮಾಡಿಕೊಡ್ತೀವಿ.